ಬರ್ತಾನೆ, ಚಾ ಮಾಡ್ಕೊಂಬರ್ತಾನೆ. ಆರಾಮದಿಯಲ್ಲ? ಹ್ಞೂನವ, ನಾ ಆರಾಮದಾನೆ. ನೀ ಆರಾಮದಿಯಲ್ಲ? ಚಾಪ ಎಲ್ಲ ಏನು ಬೇಡವ, ಮನ್ಯಾಗೆಲ್ಲ ಮುಗಿಸ್ಕೊಂಡು ಬಂದನಿ. ಇತ್ತಾಗ ಹೊಂಟಿದ್ನೆ, ಹಂಗೆ ನೆನಪಾತಲ್ಲ ತಡಿ ನೋಡೋಗನ್ ಮಗಳನ್ನ ಅಂತ ಬಂದೆ. ಯಾಕೆ ನಿಮ್ಮ ಅತ್ತಿ ಮಾವ ಯಾರ ಕಾಣವಲ್ರಲ್ಲ? ನಿನ್ನ ಗಂಡಂತ ಅಂಗಡಿಯಾಗ ಕುಂತದ್ ಬಿಡು ನೋಡಿದೆ. ಇವ್ರೆಲ್ಲಿ ಹೋಗ್ಯಾರ? ಮಾವರು ಪ್ಯಾಟಿಗೆ ಹೋಗ್ಯಾರ ಬೇ. ಏನೇ ಕೆಲಸ ಐತೆ ಅಂತವ ಅವ್ರದ್ದು, ನನಗಂತೂ ಗೊತ್ತಿಲ್ಲ. ಅತ್ತಿ ಇಲ್ಲೇ ಹೊರಗೆ ಹೋಗಿರ್ಬೇಕು. ಯಾರ ಅವ್ರ ಮನೆ ಇವ್ರ ಮನೆಗೆ ಹೋಗಿರ್ತಾಳೆ ಮಾತಾಡ್ಕೆ ಕುಂದ್ರಾಕ. ಈಗೇನು ಆರಾಮದಾರ ಅವ್ರು, ಅಡ್ಡಾಡ್ತಾರೆ ಮತ್ತೆ. ಹೌದನ? ಚಲೋ ಆತ್ ಬಿಡ ಹಂಗಾರ. ಕುತ್ಕ ಇಲ್ಲಿ ನೀನು ಒಂದೆರಡು ಮಾತಾಡೋಣ. ಏನವ ನೀನು ಬರಂಗಿಲ್ಲ ಏನಿಲ್ಲ ಆ ಕಡೆಗೆ. ನಾನು ಅವಿಗೆ ಬಂದಾಗ ಆ ಕೆಲಸ ಈ ಕೆಲಸ ಅಂತ ಓಡಾಡ್ತಿದ್ದಿ. ಏನು ಮಾತಾಡೋಕೆ ಪುರ್ಸತ್ತಿಲ್ಲ ನೋಡು. ಕುತ್ಕ, ಈ ನಿಮ್ಮ ಮತ್ತೆ ಬಂದ್ರೆ ಏನು ಮಾತಾಡೋದಾಗಂಗಿಲ್ಲ. ಹಂಗೆ ಎದ್ದು ಹೋಗ್ಬೇಕಾಕತ್ತೆ ನಾನು. ಹೇಳಿವ, ಯಾಕೆ ಏನಿತ್ತು ಅಂತ ಮಾತಾಡೋದು? ಹೆಂಗೆ ಈಗ ನಿಮ್ಮತ್ತೆಲ್ಲ ಚಲೋ ಹೊಂದ್ಕೊಂಡಳದಲ್ಲ ನಿನ್ನ ಜೊತೆಗೆ? ಮತ್ತು ಏನಾರ ಅನ್ಲೇನ ಸಾಮಾನು ಪಾಮಾನಕ್ಕೆ ಎಂಥ ಕೊಟ್ಟಾರ ಅಂತಂದು? ಆದ ಹಂಗೆ ಇದ್ದದ್ದ ಬಿಡ್ಬೇ ನಮ್ಮ ಅತ್ತೆದು. ಹೋಗ್ಲಿ ಬಿಡ, ಯಾಕೆಂದ್ರೇನು ಕಮ್ಮಿ ಆಗೋದಲ್ಲ, ನಾನು ಇಲ್ಲದ್ರೇನು ಹೆಚ್ಚಾಗೋದಲ್ಲಲ್ಲ. ಹಂಗೆ ಅಂತಿದ್ರು ಡಾಗ ಡಾಗ ಅಂತವು ಇವೇನು ತಳ್ಳಗದವು, ಕಬ್ಬಣ ಪೆಟ್ಟಿಗೆ ಆಗ್ಯಾವು ಅಂತಂದು ಏನೇನೋ ಅನ್ನಕತ್ತಿದ್ರ. ನಾ ಕೇಳ್ತತೆ ಇಲ್ಲ, ನಂಗೆ ನನ್ನ ಕೆಲಸ ನಾ ಮಾಡಾಕತ್ತಿದ್ದೆ ಸುಮ್ಮನೆ. ಹಾಂ ಅಷ್ಟ ನೋಡಿ ಜಾಣ್ತಾರ ಅಂದ್ರೆ ಈ ಕಿವೆ ಕೇಳಿ ಈ ಕಿವೆ ಬಿಟ್ಬಿಡ, ತಲೆನೇ ಕೆಡಿಸ್ಕೊಬೇಡ. ಮತ್ತೆ ಹೆಂಗೆ ಅಡುಗೆ ಮನೆಯಾಗೆಲ್ಲ ಏನು ನಿಂದನ ಕಾರ್ಬಾರ ಎಲ್ಲ ಏನು ನಿಮ್ಮತ್ತೆ ಬರ್ತಾಳ ಹೊಳ್ಳ ಮಳ್ಳ ಅಡುಗೆ ಮನೆಗೆ ಎಣಿಕೆಂತ? ಇಲ್ಲವಾ, ಎಲ್ಲ ನಮ್ಮ ಅತ್ತಿದೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ಎಷ್ಟು ಉಪ್ಪು ಹಾಕಂದ್ರೆ ಅಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಖಾರ ಹಾಕಂದ್ರೆ ಅಷ್ಟು ಖಾರ ಹಾಕ್ಬೇಕು. ಎಲ್ಲ ಅಳದು ಕೊಡ್ತಾರೆ. ಸಾಕಾಕತ್ತಾಗ ಮಾಡು ಆಕತಿ ಅಂತಂದು. ಏನವ ಏನು ಇಷ್ಟೆಲ್ಲ ಐತೆ ಮನ್ಯಾಗ, ಒಂದು ಮುಡಿ ಹಿಡಿ ಅಕ್ಕಿ ಜಾಸ್ತಿ ಹಾಕಿ ಅನ್ನ ಮಾಡಿಸಲ್ಲ ನಮ್ಮ ಅತ್ತಿ. ನನಗರ ಹೇಳ್ಬೇಕು ಹೇಳಬಾರ್ದು ಹಂಗೆ ಆಗ್ಬಿಟ್ಟತಿ. ಏನು ಹೇಳಕತ್ತಿ ನೀನು? ಖರೇನ ಅಷ್ಟು ಜಿಪ್ಪುಣತನ ಮಾಡ್ತಾಳೆ ಆಕಿ? ಅಂದಿದ್ರು ಬಿಡು ಭಾರಿ ಜಿಪ್ಪುಣದಾಳ ಆಕಿ ಅಂತಂದು. ತೀರ ಅಳದು ಕೊಟ್ರ ಏನು ಹೊಡ್ತುಂಬ ಉಣ್ಬೇಕಂತ ಏನು ಬ್ಯಾಡ ಅಂತ? ಏನು ಒಂದಿನದ ಬಾಳೆವ? ಇವತ್ತೊಂದಿನ ಉಂಡು ನಾಳೆ ನಮ್ಮ ಮನೆಗೆ ಹೋಗ್ಬಿಡು ಅತ್ಲಾಗ ಹೊಡ್ತುಂಬ ಉಂಡ್ರ ತನ್ನಕ್ಕೆ ನೀ ಹೆಂಗಿರ್ತೀವ? ಹೊಟ್ಟೆ ಊಟ ಮಾಡಿ. ಇಲ್ಲವ ಹೊಟ್ಟೆ ಅಂತಂದು ಏನಲ್ಲ, ಅಷ್ಟು ಕಷ್ಟ ಕಟಾನ್ ಕಟಿ. ಅಕಸ್ಮಾತ್ ಉಣ್ಣಬೇಕಾರ ಇನ್ನೊಬ್ರು ಬಂದ್ರ ಅಂದ್ರೆ ಅವ್ರಿಗೆ ನೀರು ಕೊಡೋಕ್ಕಾಗಂಗಿಲ್ಲ ನೋಡು, ಆ ನಮ್ಮನೆ ಪರಿಸ್ಥಿತಿ. ಇಷ್ಟ ಅಕ್ಕಿಡು, ಇಸ ರೊಟ್ಟಿ ಸುಡು, ತಲಾಗ ಮೂರು ರೊಟ್ಟಿ ಮೇಲೆ ಇಟ್ಟಿಟ್ಟು ಅನ್ನ, ಹಾಗೆಲ್ಲ ಅಳತೆ ಮಾಡಿ ಮಾಡಿಸ್ತಾಳವ. ಒಂದು ರೀತಿ ಚಲೋ ಬಿಡು, ಕೆಡೋಸೋದೇನ ಅಂತಂದು ಹಂಗೆ ಮಾಡಿಸ್ತಾಳ. ಆದ್ರೆ ತೀರ ಒಂದು ಪುಟ್ಟ್ಯಾಗ ಒಂದು ರೊಟ್ಟಿ ಹೆಚ್ಚಿಗೆ ಇಲ್ಲ ಅಂದ್ರೆ ಹೆಂಗೆ ಬೇದು? ಹೌದೇನ? ನೀನು ಮಾತ್ರ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೋಡು. ಗಬಾ 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 ನಿನಗೆ ಏಟು ಹೊಟ್ಟೆ ಹಿಡಿತೈತಲ್ಲ ಅಷ್ಟು ಊಟ ಮಾಡಿ ಕುಂದ್ರು. ನಾಳೆ ಆಕೆಗೆ ಕಮ್ಮಿ ಬೀದ ಬೀಳಕ್ಕೆ ಹತ್ತಂದ್ರೆ ಊಟ ಇನ್ನೊಂದಿಷ್ಟು ಜಾಸ್ತಿ ಮಾಡವ ಅಂತಂದು ತಾನ ಕೊಡ್ತಾಳೆ. ಸುಮ್ಮನೆ ಯಾಕೆ ನೀನು ಹೊಟ್ಟೆ ಉಂಡು ಅವ್ರಿಗೆಲ್ಲ ಹೊರತುಂಬ ನೀಡಿ ಮುಂಜಾನೆಯಿಂದ ಸಂಜೆ ಮಟ್ಟ ಬದುಕು ಮಾಡಿ ಎದಕ್ಕೆ ಬರ್ತದೆ ಮನುಷ್ಯ? ಇವ ಚಂದಾಗಿ ಹೊಟ್ಟೆ ತುಂಬ ಊಟ ಮಾಡುವ ಇವ ನೀನು. ಏನು ಯಾರದು ಹೊಟ್ಟೆ ತುಂಬ ಉಣ್ಣೋದು? ಅಯ್ಯ, ನಾ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ ಏನು ನನ್ನ ನಾಳೆ? ಏನಾರ ಹೇಳ್ಬೇಕು ಮತ್ತೀಗ. ಮಗಳಿಗೆ ಇಷ್ಟೆಲ್ಲ ಬುದ್ಧಿ ಹೇಳಿರ್ತಾನೆ, ಮತ್ತು ಹಳೆಯಾಗ ಒಂದೇಟು ಹೇಳಿಲ್ಲದ್ರೆ ಹೆಂಗೆ? ಬರ್ರಿ ಹೇಳ್ಯಾರ, ಆರಾಮದೇರಿ? ಏನಿಲ್ಲ ಬರ್ರಿ. ಅದು ಈಕಿಗೆ ಹೇಳಕತ್ತಿದ್ದೆ, ಅಡುಗೆ ಮಾಡ್ದಕ್ಕೆನ ಗಬಾ ಗಬಾ ಒಬ್ಬಕ್ಕೆ ಉಂಡು ಕುಂದ್ರಬೇಡ, ಅತ್ತಿ ಮಾವರಿಗೆಲ್ಲರಿಗೆ ಉಣ್ಣಾಕ್ ನೀಡಿ, ಗಂಡಗೆ ಉಣ್ಣಾಕ್ ನೀಡಿ, ಏಟು ಉಳ್ತೈತಲ್ಲ ಅಟ್ರಾಗ ಇರ್ಬೇಕವ ಉಂಡು ಗಂಡ ಮನೆ ಅಂದ್ರೆ ಹಂಗೆ ಅಂತಂದು ಹೇಳಕತ್ತಿದ್ನಿ ರೀ. ಇಲ್ಲಿ ಬಿಡ್ರಿ ಅತ್ತೀರ, ನಾನು ಇದನ್ನು ಒಪ್ಪಲ್ಲ. ಇಲ್ರಿ ಹೇಳ್ಯಾರ, ಇದನ್ನ ಹೇಳಿದ್ ನಾನು. ನೀವು ಏನು ಕೇಳಿಸ್ಕೊಂಡ್ರಿ ಏನ ನೀವು? ಇಲ್ಲಪ್ಪ, ನಾನು ಯಾಕೆ ಏನೇನಾರು ಹೇಳ್ಕೊಡಕ್ಕೆ ಹೋಗ್ಲಿ? ನಾನು ಇಲ್ಲಂದ್ರಿ ನಿಮ್ಗೆ, ನೀವು ಹೇಳ್ಕೊಟ್ರಿ ಅಂತಂದು. ನೀವು ಅಕ್ಕಿಗೆ ಏನು ಹೇಳ್ಕೊಡೋದು ಬೇಡ ನೋಡ್ರಿ, ಎಲ್ಲ ತಿಳುವಳಿಕೆ ಐತಿ ಅಕ್ಕಿಗೆ. ಹೆಂಗೆ ಜೀವನ ಮಾಡ್ಬೇಕು ಗಂಡ ಮನ್ಯಾಗ, ಹೆಂಗೆ ಹೊಂದ್ಕೋಬೇಕು ಅತ್ತಿ ಮಾವಗ ಅನ್ನೋದೆಲ್ಲ ಗೊತ್ತೈತಿ. ಅದಕ್ಕೆ ತಕ್ಕಂಗೆ ಜೀವನ ಮಾಡಾಕತ್ತೇಳ ಅಕ್ಕಿ. ನೀವು ಅದು ಇದು ಹೇಳಿ ಮತ್ತೆ ಅಕ್ಕಿಗೆ ಏನೇನ್ರ ತಲೆಗೆ ತುಂಬಬೇಡ್ರಿ. ಇಲ್ಲಪ್ಪ, ಹಂಗೆಲ್ಲ ಏನಿಲ್ಲ ತೆಗಿ. ಸರಿ, ನಾ ಏನು ಬರಲೇ? ಇರ್ರಿ ಅತ್ತೀರ, ಅಪರೂಪಕ್ಕೆ ಬಂದಿರಿ. ಊಟ ಗೀಟ ಮಾಡ್ಕೊಂಡು ಸಾಯಂಕಾಲ ಹೋಗಂತ್ರಿ ಬಿಡ್ರಿ. ಏನೈತೆ ಅಲ್ಲಾರ ಹೆಂಗಾದ್ರೂ ಒಬ್ರು ಅಲ್ಲಿ ಆದ್ರೂ ಇರೋದು, ಅದ್ರ ಬದ್ಲು ಇಲ್ಲೇ ಇರ್ರಿ, ಏನಾಗೋದಿಲ್ಲ. ಹೌದು ಬೇಯವ್ವ, ಇರ ಬೇ ಇವತ್ತು. ನನಗೆ ಯಾಕೆ ನಿನ್ನ ಜೊತೆಗೆ ಇರ್ಬೇಕು ಅನ್ಸಾಕತೈತಿ ಅದಕ್ಕೆ. ಸರಿ ತಗೊಂಬೋದು, ಏನು ಬೇಕು ಏನಿಲ್ಲ ನೋಡಿ ಅಡುಗೆ ಮಾಡಿ ನಿಮ್ಮ ಅವ್ವರು ಊಟ ಮಾಡಲಿ. ನಾನು ಅಂಗಡಿಯಾಗ ಇರ್ತಾನೆ ಏನು, ಮತ್ತಲ್ಲಿ ಯಾರಿಲ್ಲ, ಅಪ್ಪಾಜಿನೇ ಇಲ್ಲ ಅದಕ್ಕೆ. ಆತ್ ತಗರಿ, ನೀವು ಹೋಗಿರ್ರಿ ಅಂಗಡ್ಯಾಗ, ನಾ ಎಲ್ಲ ಹೇಳ್ತೇನೆ ನಮ್ಮ ಅವ್ಗೆ. ಇವ್ವ ಏನು ಕಡ ಮಾತಾಡ್ತಾನೆ ಇವ್ವ ನಿನ್ನ ಗಂಡ. ಮೊದ್ಲು ನೋಡಿದ್ರೆ ಎಷ್ಟು ಮೆತ್ತಗೆ ಸಂಪಿಗೆ ತಿನ್ನಿ ಇದ್ದಂಗಿದ್ದ. ಈಗ ನೋಡ್ತೀಯ ಹಾಗೆಲ್ಲ ಏನೇನಾರು ಹೇಳ್ಕೊಡ್ಬೇಡ್ರಿ ನನ್ನ ಹೆಂಡತಿಗೆ ಅಂತಾನ. ನಾನೇನು ಮನೆ ಒಡೆ ವಿಚಾರ ಹೇಳಿದ್ನೇನ? ಏ ಬಿಡವ, ಸೈ ಹಿಂಗಿದ್ರೆ ಹೆಂಗೆ ಹೇಳು? ಇವ ಹೋಗ್ಲಿ ಬಿಡ್ಬೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿದ್ದಿ? ನಾನು ಇಲ್ಲಿರೋಕ್ಕೆ ಹೊಂದ್ಕೊಂಡನಿ, ನೀನೇನು ಅತೀ ತಲೆ ಕೆಡಿಸ್ಕೊಂತೀವ? ಬ್ಯಾಡ ಬಿಡು. ಅಂದಂಗೆ ಹೋಟ್ಲಿನ ವ್ಯಾಪಾರ ಹೆಂಗೆ ನಡ್ದೈತಿವ? ಚಲೋ ನಡ್ದೈತೇನ? ಏನವ ಚಲೋ ಅನ್ನಕ್ಕೇನು ಇತ್ತಾಗ
ಆರಕ್ಕೆ ಇರಂಗಿಲ್ಲ 3 ಇಳಿಯಂಗಿಲ್ಲ ಹಂಗೆ ನಡ್ದೈತಿ. ಒಟ್ಟು ತಂದು ದಿನಸ ಆದ್ನೆ ಮಾಡ್ಕೊಂತ ಹೊಂಟದ್ನ ಅಷ್ಟ ನೋಡು. ಏನು ಕೈಯಾಗ 4 ಬಿಲ್ ಉಳಿಲಿಲ್ಲ ಊಟ ಹೊತ್ತು ಹೊಟ್ಟೆಗೆ ಬಟ್ಟೆಗೆ ಸುದ್ದಾಕತ್ತೆ ಅಷ್ಟ. ಹಾಗಾಗಿ ಇತ್ತ ಬಿಡಂಗಿಲ್ಲ ಅಥವಾ ಹೆಚ್ಚಿಗೆ ಮಾಡಂಗಿಲ್ಲ ಹಂಗಾಗೈತಿ. ಅವಾಗಂತ ನೀ ಇರ್ತಿದ್ದೆ ಕೈಯಾಗ ಆಸರಾಗಿತ್ತವ. ಈಗ ಒಬ್ಬಾಕಿ ಏನು ಮಾಡಲಿ ಹೇಳು? ಓ ಭಾಗ್ಯಕ್ಕರ ಆರಾಮದಿರಿ? ಬೆಟ್ಟಿನ ಆಗಿಲ್ಲ ನೋಡ್ರಿ ನಮಗೂ ನಿಮಗನ, ಹಾಗಾಗಿ ಮಾತಾಡ್ಸೋಕ್ಕಾಗಿದ್ದಿಲ್ಲ. ಈಕಿ ಬಟ್ಟೆ ಒಗ್ಯಾಕ ನಾನು ಬರ್ತಾನೆ ಯಾಕ ನೀ ಹೋಗೋ ಮುಂದೆ ಕರಿ ಅಂದದ್ಲ, ಅದಕ್ಕೆ ಬಂದ್ರಿ. ಏನು ಆತ್ಬಿಡು ಬಂದ್ರೆ ಬಾ ಕುತ್ಗ. ಯಾಕ ಮನ್ಯಾಗ ಅರ್ಬಿ ಒಗ್ಯಾದಲ್ಲ ನೀಕೀಗ? ಎಲ್ಲಿ ಹೋಗ್ಕಿರಿ ಈಗ? ಇವ್ರ ಬಾವಿಗೆ ಹೋಗ್ಕಿರಿ ಏನು ಬಟ್ಟೆ ಒಗ್ಯಾಕ? ಮೊದ್ಲೆಲ್ಲ ನೀನ ಮನೆಗೆ ಬಂದು ಬಟ್ಟೆ ಹೋಗಿ ಕೊಡ್ತದಲ್ಲ ಹೇಮವ್ವ? ಹ್ಞೂ ರೀ, ಮೊದಲು ಎಲ್ಲ ನಾನು ಮಾಡ್ಕೊಡ್ತಿದ್ದೆ. ಬಟ್ಟೆ ಒಗೆಯೋದು, ಮುಸ್ರಿ ತಿಕ್ಕೋದು, ಕಸ ಹೊಡೋದು, ಕಲ್ಲು ಒರೆಸೋದು ಎಲ್ಲ ಮಾಡ್ಕೊಡ್ತಿದ್ದೆ. ಒಟ್ಟು ಅಡುಗೆ ಆಟ ಮಾಡ್ಕೊಂತಂದ್ರೆ ಹಗರಕ್ಕತ್ತು. ಸೊಸಿ ಸೋ ಅಂತ ಬಂದಾಳ ಎಲ್ಲ ಕೆಲಸ ಪಾಪ ಹುಡುಗಿ ತಲೆ ಮೇಲೆ ಹಾಕಿ ಆರಾಮ ಅಡ್ಡಾಡಕತ್ತಾರ ನೋಡ್ರಿ ಪಾಗಿ ಇವ್ರು ಯಾರವ್ರು ಮುದ್ಕೋಕ್ಕಾರ. ಅಲ್ಲ ನನಗಾಗೋದಿಲ್ರಿ ಇಷ್ಟಕ್ಕೊಂದೆಲ್ಲ ಬದುಕು, ಆಕೆ ಬಂದು ಮಾಡ್ಕೊಡ್ತಾಳೆ ಬಿಡ್ರಿ ಹೇಮಕ್ಕ ಅಂತಂದು ಹೇಳ್ಬೇಕ ಬೇಡ ನಿಮ್ಮ ಮತ್ತಿಗೆ ನೀನು? ಸುಮ್ಮನೆ ಇದ್ರೆ ಹೆಂಗೆ? ಎಲ್ಲ ನಿನ್ನ ಕಡೆಯಿಂದ ಕೆಲಸ ಮಾಡಿಸ್ಕೊಂತ ಏನು ಪೂರ್ತಿ ಏನು ಮನೆ ಅಷ್ಟು ಕೆಲಸ ಮಾಡ್ತಾನೆ ಅಂತಂದೇನು ಮಾತು ಮಾಡಿಕೊಟ್ಟತೇನ ಇವ್ರಿಗೆ? ಹೇಮಕ್ಕರ ನಾನೆಲ್ಲ ಆಮೇಲೆ ಬರ್ತಾನೆ ಅವನ ಜೊತೆ ಮಾತಾಡಿ ನೀವು ಹೋಗಿರ್ರಿ. ಅಯ್ಯ ಸುಮ್ಮನಿರು ಹೋಗಿರ್ರಿ ಅಂತ. ಪಾಪ ಆಕೆನ ಒಂದಿಟ್ಟು ಕಷ್ಟ ಸುಖ ನಿನಗೇನು ತೊಂದರೆ ಆಕತಿ ಅದನ್ನು ಹೇಳಕತ್ತಾಳ. ಸಮಾಧಾನ ಇಲ್ಲ ಆಕೆ ಬಂದದ್ದು ನಿನಗೆ. ಇವ ನೀ ಸುಮ್ಮನಿರು, ಅದೇನೋ ಅಂತಾರಲ್ಲ ಮತ್ತು ಯಾಕೆ ನಾ ಹೇಳಿದ್ದಲ್ಲನ ಅವ್ರು ಬೇರೆ ಹೇಳ್ಬೇಕನ್ ನೀನು ಮತ್ತೆ? ಅಯ್ಯ ಭಾಗ್ಯವಕ್ಕ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತ ಹಂಗೆ. ನಾನು ಅವ್ರ ಹತ್ತಿದ ಓಟು ಬಂಡವಾಳ ತೆಗೆದು ನಿನ್ನ ಮುಂದೆ ಹೇಳ್ತೇನಲ್ಲ, ಅದಕ್ಕೆ ಅಕ್ಕಿಗೆ ಸಿಟ್ಟು ಬರ್ತೈತಿ. ಇವ್ವ ಗಂಡನ ಮನೆ ಮೇಲೆ ಭಾರಿ ಜೀವದಾಳವ ನಿಮ್ಮ ಮಗಳು. ಏನು ಒಂದು ಹತ್ತಿನ ಕಡ್ಡಿ ಎತ್ತಿ ಹಾಕಕ್ಕೆ ಹಚ್ಚೋದಲ್ಲ, ಎಲ್ಲ ತಾನ ಮುಂಜೇಲಿದೆ ಸಂಜೆ ಮಟ್ಟ ಬದುಕು ಮಾಡ್ತೈತಿ. ನಾವು ನೋಡ್ತೇವಲ್ಲ ಕಣ್ಣೆದ್ರಿಗೆ. ಪಾಪ ಪುಣ್ಯ ಮಾಡ್ಯಾಳ ನಮ್ಮ ಮುದುಕೋಕ್ಕಿಂತ ಸೊಸೆ ಸಿಗ್ಬೇಕಾರ. ಹ್ಞೂ ಅದ ಮತ್ತು ಒಂದು ಜನ್ಮದ್ದಲ್ಲ ಯಾವುದೋ 7 ಜನದ ಪುಣ್ಯ ಇರ್ಬೇಕು. ಅದಕ್ಕೆ ನನ್ನ ಮಗಳಂತ ಸೊಸೆ ಸಿಕ್ಕಾಳಕ್ಕಿಗೆ, ಅದಕ್ಕೆ ನಾಟಕ ಮಾಡಕ್ಕೆ ನಿಂತಾಳ. ಇವ್ವ ನಮಗೆ ಯಾಕೆ ಬೇಕು? ಮತ್ತು ಸೊಸಿದೊಯ್ದು ಅತ್ತೆ ಮುಂದೆ ಅತ್ತೆದೊಯ್ದು ಸೊಸೆ ಮುಂದೆ ಮಾತಾಡ್ತಾಳೆ ಹೇಮಕ್ಕ ಅಂದ್ಲಂದ್ರೆ ಮತ್ತು ನಾವು ಒಂದು ಮಾತು ಅನ್ನಿಸ್ಕೋಬೇಕಾಕತಿ. ಬಟ್ಟೆ ಬಗ್ಗೆದು ಸುದ್ದಿ ಅದು ಇರಲಿ. ನಾ ಬಂದದ್ದು ನಾಳೆ ಮತ್ತು ಜನವರಿ 1 ಅಲ್ಲನ, ಅದಕ್ಕೆ ಎಲ್ಲರೂ ಹೊಸ ಸೀರೆ ಉಟ್ಕೊಂಡು ಚಲೋ ಹೊತ್ನಂಗೆ ರೆಡಿಯಾಗಿ ಕೇಕ್ ಕಟ್ ಮಾಡಿ ಭರ್ಜರಿ ಫಂಕ್ಷನ್ ಮಾಡಿದ್ರಾತು ಅಂತಂದು ಮಾತಾಡಕತ್ತಾರ. ಅದು ರಾತ್ರಿ 12 ಗಂಟೆಗಂತ ಲೈಟು ಪೈಟು ಭಾರಿ ಚಂದ ಹಾಕಿರ್ತಾರೆ. ಅದಕ್ಕೆ ನೀವು ಬರ್ತೀರೇನ ಅಂತ ಕೇಳಕ್ಕೆ ಬಂದೆ. ಬರ್ತಾನೆ ಅಂದ್ರೆ ಮತ್ತು ಇವ್ರ ಮನೆಗೆ ಆಕೆ ಯಾರು ಲಲಿತಕ್ಕನ ಮನೆಯಾಗ ಸೀರೆ ಮರವ ಅಂತ ನೋಡಿ ಅವನ ಸೇಟು ಎಲ್ಲ ಸೀರೆನ ಮನೆಗೆ ತಗೊಂಬಂದಾನಂತ. ಅದಕ್ಕೆ ಬಾ ಹೋಗಿ ನಾವು ನನ್ನ ಸೀರೆ ಆರಿಸ್ಕೊಂಬರೋಣಂತ. ಅಯ್ಯ ಹೇಮಕ್ಕರ್ ನೋಡ ಅನ್ನೋದು ಆರಿಸ್ಕೊಂಬರೋಣ ಬಾ ಅಂದ್ರೆ ಅವೇನು ಕಸ ಏನ್ರಿ ಬಳಗೆ ತುಂಬ್ಕೊಂಬರ್ತಾವ ಬಿಡ ಅನ್ನಕ್ಕೆ ರೊಕ್ಕ ಬೇಡನ? ನನ್ನ ಕಡೆ ರೊಕ್ಕ ಇಲ್ಲಪ್ಪ, ನಾವಲ್ಲೇ ನಮ್ಮ ಅತ್ತೆಯರು ಎಷ್ಟು ಕೊಡ್ತಾರೋ ಅಷ್ಟರ ಮೇಲೆ ಜೀವನ ಮಾಡ್ತಾನೆ ನಾನು. ಸುಮ್ಮನೆ ಪಾಪ ನಮ್ಮ ಹೋಗು ಅಜ್ಜಿ ಆಕೆಗೆ ವ್ಯಾಪಾರ ಇಲ್ಲ ಏನಿಲ್ಲ. ಅದಕ್ಕೆ ಬ್ಯಾಡೀಗ ಇನ್ನು ಮನ್ಯಾರ ಕೊಡಿಸಾಳ ಸೀರೆನ ಮತ್ತೇನು ಮಾಡೋದೀಗ ನೋಡೋಣ ಅಂತ. ನಾಳೆ ಹೋಗೋದೇ ಬೇಕಾರೆ ತಗಂದ್ರೆ ಆತ. ಅಷ್ಟಕ್ಕೂ ಇದೇನು ಜನವರಿ ನಮ್ಮ ಹಬ್ಬಪ್ಪ ಉಟ್ಕೊಂಡು ದೇವ್ರ ಗುಡಿಗೆ ಪರಗುಡಿಗೆ ಹೋಗ್ಬೇಕು ಅನ್ನಂಗಿಲ್ಲ ಏನಿಲ್ಲ. ಸುಮ್ಮನೆ ಈಗೇನು ಮಾಡೋದು ಖಾಲಿ ಪೀಲಿ ಸೀರೆನ? ಸರಿ ತಗೊಳವ ನೀವು ಒಲ್ಲದ್ರು ಒಲ್ಲೆ ಬಿಡು. ಅತ್ತು ದೊಡ್ಡ ಜಿಪ್ಪುಣ್ತನ ಮಾಡಿ ನಿನಗೆ ಒಟ್ಟು ಕಲ್ಸಕತ್ತಾಳನ ಕಲ್ಕ ನೀನೇನು ನೋಡಿ ಜಿಪ್ಪುಣ್ತನ ಮಾಡೋದು. ನಾವು ಕಣವ ಒಂದು ತಗೊಂತಾನೆ ಸೀರೆನ. ಯವ್ವ ನೋಡ್ಬಾರ್ದ ಎಷ್ಟರ ಮಟ್ಟಿಗೆ ಅದಾರ. ನಾ ಮನೆಯಾಗಿಲ್ದಾಗ ನಮ್ಮ ಮನೆಗೆ ಬಂದು ನನ್ನ ಸೊಸೆ ಮುಂದನ ಇಲ್ಲ ಬರದ್ದು ಚಾಡಿ ಮಾತಾಡಿ ಇಲ್ಲ ಬರದ್ದು ಹೇಳಕಿಗೆ ಚಂದಾಗಿ ಜೀವನ ಮಾಡ್ಕೊಂಡು ಹೋಗೋದನ್ನ ಹಾಳ್ಗಿಡ್ಬೇಕಂತ ಮಾಡ್ಯಾರನ ಇವರೆಲ್ಲರೂ ಸೇರ್ಕೊಂಡು. ಇಲ್ಲೋಡ ಹೇಮಿ ನಿನಗೆ ಒಂದು ಮಾತು ಹೇಳಿರ್ತಾನೆ ನೆನಪಿಟ್ಗ. ನಾನು ಇದ್ದಾಗ ನಮ್ಮನೆ ಬಾ ಏನಾರ ವಿಚಾರ ಮಾತಾಡೋದಿದ್ರೆ. ನನ್ನ ಸೊಸಿದ್ರಿಗೆ ಏನು ನಿಂದು ಮಾತುಕತೆ ಏನು ನಾವು ಹಿಂಗೆ ಬಂದಿರ್ತವೇನ ನಿಮ್ಮ ಅತ್ತೆ ಜೊತೆ ಮಾತಾಡೋಕೆ? ನಿನ್ನ ಸೊಸೆ ಹಂಗೆ ಹಿಂಗೆ ಅಂತಂದು ಹೇಳಿ ಏನಿಲ್ಲಲ್ಲ. ಮತ್ತು ನೀ ಅದಕ್ಕೆ ಹಿಂಗೆ ಬರೋದು ರೊಕ್ಕ ಕೊಡವ ಅಂದ್ರೆ ಅದು ಆಗಂಗಿಲ್ಲ. ಇಂಥ ಚಾಡಿ ಮಾತಾಡೋನ್ನ ಭಾರಿ ಗಡ ಬರ್ತಾಳೆ ಓಡಿ. ಅಯ್ಯ ಮುದ್ಕೋಕ ನಿಂದೊಳೆ ಗಟ್ಟುಳ್ಳೆಕ್ಕ ನೋಡು. ನಾನೇನು ಚಡನ ಮಾತಾಡೋಕೆ ಬಂದಿರ್ತಾನೇನು? ಅದನ್ನ ಒಯ್ದು ಇದನ್ನು ಒಯ್ದು ಅದಕ್ಕೆ ಸೇರಿಸ್ಬಿಡವ ನೀನು. ಏನ ನಿನ್ನ ಸೊಸಿ ಬಟ್ಟೆ ಒಗ್ಯಾಕೆ ಬರ್ತಾನೆ ಹೇಮಕ್ಕರ ನೀವು ಹೋಗೋ ಮುಂದೆ ಕರೀರಿ ಅಂದದ್ಲ, ಅದಕ್ಕೆ ಬಂದೆ. ನೀ ನೋಡಿದ್ರೆ ನಾನ ಏನಾರು ಹೇಳ್ಕೊಡ್ತಾನ ಆಕೆಗೆ ಅನ್ನಂಗೆ ಮಾಡ್ತೀಯಲ್ಲ. ನೀ ಚಂದಾಗಿ ಮನೆಗೆ ಹೋಗಿ ತಾಳ್ಬಿಡು ನನ್ನ ಸೊಸಿ ಅಂತಂದು ಸುಮ್ಮನಿದ್ರೆ ಆಕಿನ್ಯಾಕೆ ನಾ ಕರೆಯಕ್ಕೆ ಬರ್ತಿದ್ದೆ? ಹಂಗನವ ಈಗಿನ ಕಾಲದಾಗ ಯಾರಿಗೆ ಒಳ್ಳೇದು ಮಾಡಬಾರ್ದು. ನಾವೇನೋ ಹೋಗ್ಲಿ ಪಾಪ ಎಲ್ಲ ನಮ್ಮರ ಅಂತಂದು ಮೇಲೆ ಬಿದ್ದು ಕರೆಯಕ್ಕೆ ಬರ್ತಾವಲ್ಲ, ನಮಗೆ ಬುದ್ಧಿ ಇಲ್ಲ. ಮಾಡಿದ್ರೆ ನಮ್ಮ ಕೆಲಸ ಬೇಕಾದಟ್ಟಿರ್ತಾವ. ಸುಮ್ಮನೆ ಅಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ ಅಡ್ಡಾಡಿ ನಮ್ಮ ಹೊತ್ತು ಕಳೆದು ನಮ್ಮ 2 ಮಾತಾಡಿ ಮತ್ತೆ ಇವ್ರ ಕುಟಾಗ ಒಂದು ಮಾತು ಅನ್ಸ್ಕೋಬೇಕು. ನಮಗೆ ಎದಕ್ಕೆ ಬೇಕು? ನಡಿ ಹೋದ್ರಾತತ್ತಾಗ.
ಹೋಗ ಹೋಗ ಬುಬ್ಣಿ ಹಳೆ ಬುಬ್ಣಿ ನಿಂದ್ರಾಗ ಕತ್ ಬಿದ್ದು ನರಕತೈತಿ ಮಂದಿದ್ರಾಗ ತೋರ್ಸಾಕ್ ಬಂದಾಳ ಹೆಗ್ಣ ಬಿದ್ದೈತಿ ಅಂತಂದು ಹಾ ಬೇಷ ಜಡ್ಸಂಗಲ್ಲಲ್ಲ ಅದಕ್ಕೆ ಬಂದಿರಿ ಮನೆ ತನಕ ಇನ್ನೊಮ್ಮೆ ನಾ ಇಲ್ದಾಗ ಬರ್ರಿ ನಮ್ಮ ಮನೆ ಎಡಬಲ್ಲ ಬೇಷ ಮಾಡ್ತಾನೆ ಮದೇವಕ್ಕ ನಾ ಬರ್ತಂತಾಗ ನಿಮ್ಮತ್ತಿ ಹಂಗೆ ಹೇಮವನ ಮೇಲೆ ಹಾಸಿ ನನಗೆ ಅನ್ನಕತ್ತಾಳ ಅರ್ಥ ಆಕತ್ ನನಗೆ ಹೋಗಂತಾಗ ನಾನು ಅಂದಂಗೆ ಬೀಗ್ರೆ ಯಾವ ಬಂದ್ರಿ ಆರಾಮದಿರಿ ಏನು ಇದ್ದೂರಾಗ ಮಗಳು ಕೊಟ್ಬಿಟ್ಟಿರಿ ನೆನಪಾಗದ್ರಾಗ ಬಂದ ಬಿಡ್ತೀರಿ ನೋಡ್ರಿ ಚಲೋ ಹಿಂಗೆ ಇರ್ಬೇಕು ಮತ್ತೆ ಇದ್ದೂರಾಗ ಆಗ್ಬಿಟ್ರೆ ಚಿಂತಿಲ್ಲ ನೋಡ್ರಿ ಕನಸನ್ನೇ ನೆನೆಸ್ಕೊಂಡ್ರೆ ಬಂದು ಮಗಳ ಮಕ್ಕ ನೋಡ್ಬೋದು ಹೌದಲ್ರಿ ಹ್ಞೂ ರೀ ಹೌದು ಮದೇವಿ ನಿಮ್ಮವ್ರಿಗೆ ಚಾ ತಿಂಡಿ ಏನಾರ ಮಾಡಿಕೊಟ್ಟೆ ಏನು ಹಂಗೆ ಹಿಂಗೆ ಕುಂದ್ರಿಸಿ ಒಣ ಒಣ ಟೊಣ ಟೊಣ ಅನ್ಕಂತ ಬರೀ ಮಾತು ಹೇಳ್ಕೊಂತ ಇರ್ಲಿ ಬಿಡ್ರಿ ಅದೆಲ್ಲ ಏನು ನಾವೇನು ಹಂಗೆ ದೂರದ್ದು ಬರೋದು ಕೆಟ್ಟತಿ ಏನು 4 ಮನೆ ದಾಟಿದ್ರೆ ಇಲ್ಲಿ 4 ಮನೆ ದಾಟಿದ್ರೆ ಅಲ್ಲಿ ಅದಕ್ಕೆ ಏನು ಬೇಡವ ಎಲ್ಲ ಮುಗಿಸ್ಕೊಂಬಂದೆ ನೆನ್ನೆ ಹಂಗೆ ಕೂತ್ಕೊಂಡ್ಲರಿ ಆಕಿನ ಹಿಂಗೆ ನೋಡ್ರಿ ಈಕಿ ಹೋದಾರಿ ಬಂದರಿಗೆ ಒಪ್ಪುಣ್ಣೆ ಮಾಡ್ಬೇಕು ಪಾಪ ತವ್ರ ಮನೆಯಿಂದ ತಾಯಿ ಬಂದಾಳ ಏನಾರ ಒಟ್ಟು ತಿನ್ನಾಕ ಮಾಡ್ಬೇಕು ಚಾ ಮಾಡ್ಬೇಕು ಇಲ್ಲ ಹಾಲು ಕಾಸು ಕೊಡ್ಬೇಕು ಏನಿಲ್ಲ ನೋಡ್ರಿ ಸುಮ್ಮ ಕುಂತು ಬಿಡ್ತೈತಿ ಏನ ಹುಡುಗಿದೆ ನಾ ಹೇಳೋದ ಹೊರ್ತು ಏನೇನು ಮಾಡಲ್ಲ ನೋಡ್ರಿ ನಿಮ್ಮ ಮಗಳು ಹಾಗೆಲ್ಲ ಅತ್ತಿ ಕೇಳೇ ಮಾಡ್ತಾಳೆ ಸೆಣಕೆದಾಳ್ರಿ ಪಾಪ ಎಲ್ಲ ತಮ್ಮ ಸುಪತ್ರಕ್ಕೆ ಇಟ್ಕೊಂಡಿರ್ತಾರ ಚಾವಿ ಹಾಕ್ಯಂದು ಅಡ್ಡಿಡ್ತಾರ ಮತ್ತು ಅವ್ರನ್ನ ಕೇಳಿ ಮಾಡಿಲ್ದೇನು ಹಂಗೆ ಮಾಡಕ್ಕೆ ಬರ್ತೈತಿ ಈಗ ನಮ್ಮ ಊನ ಮುಂದೆ ದೊಡ್ಡದಾಗಿ ಒಪ್ಸಾಕತ್ತಾಳ ಎಲ್ಲ ನನ್ನ ಕೇಳೇ ಮಾಡ್ತಾಳ್ರಿ ನಿಮ್ಮ ಮಗಳು ಮತ್ತು ಬೇರೆ ಶಾಣ್ಯಾಕೆ ಬೇರೆ ಅಂತ ಇಂಥದಕ್ಕೆ ಇದಕ್ಕೆ ಬೇಕು ಶಾಣೆತನ ಸರಿ ತಗೋರಿ ಬಿಗ್ರ ಬರ್ತಾನೆ ಅಂತ ನಾನು ಬರ್ತಂತಾಗ ಮದೇವಿ ಅಯ್ಯ ಹಿಂಗೆ ಬಂದು ಹಿಂಗೆ ಹೊಂಟ್ರಲ್ರಿ ಊಟನೂ ಮಾಡಲಿಲ್ಲ ಚಹಾ ಕುಡಿಲಿಲ್ಲ ಏನಿಲ್ಲ ನಮಗಂತೂ ಸಮಾಧಾನನ ಆಗಲ್ಲ ನೋಡ್ರಿ ನೀವು ಹಿಂಗೆ ಮಾಡಿದ್ರೆ ನಿಮ್ಮ ಪಾಪ ನಮಗೆಲ್ಲ ಊಟ ಮಾಡಿಸ್ಬೇಕಂತ ಮನಸ್ಸೈತಿ ಆದ್ರೆ ನಿಮಗೆ ಹೊಟ್ಟೆ ಹಸ್ತಿರ್ಬೇಕಲ್ಲ ಏನು ದೂರದ ದಾರೆಲ್ಲ ಏನಲ್ಲ ಹೌದು ಬಿಡಪ್ಪ ಊಟ ಮಾಡ್ತಾರೆ ಕುತ್ಕೊಂಡು ಅನ್ನಕ್ಕೆ ಸರಿ ತಗೋರಿ ಹೋಗಿ ಬರ್ರಿ ಇರ್ಲಿ ತಗೊಳ್ರಿ ಮತ್ತೆ ಬರ್ತಾನಂತ ಮನೇನ ಕೆಲಸ ಬಗಸಿ ಎಲ್ಲ ಆಗೈತೆ ಏನು ನಿಮ್ಮ ಅವ್ನ ಜೊತೆ ಮಾತು ಹಚ್ಕೊಂಡು ಹಿಂಗೆ ನಿಂತ್ಕೊಂಡಿದೆ ಏನು ಅವು ಬಂದ್ಬಿಟ್ಲ ಅಂದ್ರೆ ಏನು ಹಂಗೆ ಹಬ್ಬನ ಹಬ್ಬ ಏನು ಹಂಗೆ ಅಪರೂಪಕ್ಕೆ ಬಂದಾರ ಬಿಡಪ್ಪ ತಿಂಗಳಿಗೆ 6 ತಿಂಗಳಿಗೆ ಅನ್ನಂಗಿಲ್ಲ ಏನಿಲ್ಲ ಬೆಳಗ್ಗೆ ಕರೆದ್ರೆ ಸಂಜೆ ಆದ್ರೆ ಬೆಳಗ್ಗೆ ಕರೆದ್ರೆ ಸಂಜೆ ಆದ್ರೆ ಹಂಗೆ ಇಲ್ಲೇ ಆಸೆ ಓಡಾಡ್ತಾರೆ ಹಣಿಕೆ ಹಾಕೋದು ಹೋಗೋದು ಆರಾಮದೇನ ಮಗಳ ಆರಾಮದೇನ ಅದು ಸಲ ಆರಾಮದೇನ ಅಂತ ಕೇಳ್ತಾರೆ ಏನ ಉದ್ಯೋಗ ಇಲ್ದನ ಆಗೈತ್ರಿ ಅತ್ತೀರ ಎಲ್ಲ ಕೆಲಸನ ಮಾಡಿದ್ದೆ ಅವರೇನು ಭಾಳತ್ತಾಗಿಲ್ರಿ ಒಂದು ಸ್ವಲ್ಪ ಒಂದು 10 ನಿಮಿಷ ಅಷ್ಟೇ ಬಂದಿದ್ರು ಅಷ್ಟೊತ್ತಿಗೆ ನೀವು ಬಂದಿರಲ್ಲ ಹೋಗೇ ಬಿಟ್ರಿ ಈಗ ಬಟ್ಟೆ ಒಂದು ತೊಳೆಯೋದವ್ರಿ ಅದಕ್ಕೆ ಹೇಮಕ್ಕರ್ ಕರೆಯಾಕೆ ಬಂದಿದ್ರು ನೀವು ನೋಡಿದ್ರೆ ಅವ್ರಿಗೂ ಬೈದು ಕಳಿಸಿದ್ರಿ ನನಗೆ ಬಾವಿ ತನಕ ಒಬ್ಬಕ್ಕೆ ಹೋಗಂಗೆ ಅನ್ಸಲ್ರಿ ಅದಕ್ಕೆ ಭಯ ಅನಿಸ್ತತಿ ಅದಕ್ಕೆ ಅವ್ರ ಜೊತೆ ಹೋಗೋಣ ಅಂತಂದ್ರೆ ನೀವು ಅವ್ರ ಜೊತೆಗಿನ ಗುದ್ದಾಡಿದ್ರಿ ಈಗ ನಾ ಯಾರ ಜೊತೆ ಹೋಗ್ಲಿ ರೀ ಅಯ್ಯೇ ಭಾರಿ ಹೆದರಕಿ ಹೋಗು ಏನಾಗೋದಲ್ಲ ಏನಾಗ ಹಾದ್ಯಾಗ ಬೀದ್ಯಾಗ ದೆವ್ವ ಪೀಡ ಪಿಸಾಳಿ ಇರ್ತಾವ ಅನ್ನೋ ಕತೆ ಮಾಡ್ತೀವ ಏನು ಯಾರು ಅಡ್ಡಾಡ್ಲಿಲ್ಲ ದಾರಿ ಅದು ಹೆದರಿಕತಿ ಅನ್ನಕ್ಕೆ ಎಲ್ಲರೂ ಓಡಾಡ್ತಿರ್ತಾರ ಏನು ನಿನಗೆ ಒಬ್ಬಕ್ಕಿಗೆ ಕಳ್ಸಾಕತ್ತೆ ನಾನು ಅನ್ನೋ ಮಾಡ್ತಿದ್ದಿ ಇಲ್ರಿ ಅತ್ತೀರ ನನಗೆ ಭಯ ಆಕೈತೆ ನಾನು ಅಲ್ಲಿ ಹೋಗಲ್ಲ ಬೇಕಾದ್ರೆ ನೀವು ಬರ್ರಿ ನೀವು ಒಗೆಯೋದೇನು ಬೇಡ ಆದ್ರೆ ನಾನು ಎಲ್ಲ ಒಗೆದು ಒಣ ಹಾಕ್ತೇನೆ ಅಂತ ನನ್ನ ಜೊತೆಗೆ ಅಷ್ಟೇ ಬರ್ರಿ ನೀವು ನನಗೆ ಒಬ್ಬಕ್ಕಿಗೆ ಧೈರ್ಯ ಸಾಲಲ್ಲ ಅಲ್ಲಿ ಸರಿ ನಡಿ ವಾರ್ಗಿತ್ತಾರಲ್ಲ ನಾವು ಮತ್ತೆ ನೀ ಮಾಡಿದ್ರೆ ನಾನು ಹಂಗೆ ನಿನ್ನ ಜೊತೆಗಾರ ಇರ್ಬೇಕು ಮತ್ತೆ ಇಲ್ಲದ್ರೆ ನಡೀತೈತೇನ ಸರಿ ಬಾ ಹೋಗೋಣ